ಚಾಮರಾಜನಗರ ಎನ್ಕೌಂಟರ್ ಪ್ರಕರಣ ಸಂಬಂಧ ಟಿವಿ9 ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಶೂಟೌಟ್ ನಡೆದ ಸ್ಥಳ, ಎನ್ಕೌಂಟರ್ ಬಳಿಕ ಅರಣ್ಯದಲ್ಲಿನ ಯಾವ್ಯಾವ ಕಳ್ಳಬೇಟೆ ತಡೆ ಶಿಬಿರಗಳನ್ನ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚಿತ್ರಣ ಕೊಡ್ತಾ ಇದೆ. ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಬನ್ನಿ ನೋಡೋಣ. ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದೇ ಸ್ಥಳದಲ್ಲಿ ಒಂದು ಶೂಟೌಟ್ ಆಗಿರುವಂತದ್ದು. ಚಾಮರಾಜನಗರ ಎನ್ಕೌಂಟರ್ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿತು. ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಇದೇ ವಿಷಯವಾಗಿ ಸರ್ಕಾರಕ್ಕೆ ವಿಪಕ್ಷಗಳು ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡಿದ್ರು. ದೊಡ್ಡ ಹಂಗಾಮಗಳ ನಡುವೆ ಎನ್ಕೌಂಟರ್ ಪ್ರಕರಣದ ಕಿಚ್ಚನ್ನ ಸರ್ಕಾರ ಹೇಗೋ ಆರಿಸ್ಬಿಟ್ಟಿದೆ. ಮ್ಯಾಜಿಸ್ಟ್ರೇಟ್ ತನಿಖೆಯೇ ಮುಂದುವರೆದಿದೆ. ವಿಷಯ ಏನಂದ್ರೆ, ಎನ್ಕೌಂಟರ್ ನಡೆದಂತಹ ಸ್ಥಳ ಹೇಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗಿರಲಿಲ್ಲ. ಇವಾಗ ಇನ್ವೆಸ್ಟಿಗೇಷನ್ ಗ್ರೌಂಡ್ ರಿಪೋರ್ಟ್ ಕೇಳಿದಂತ ಟಿವಿ9ಗೆ ಇಂಚಿಂಚು ಮಾಹಿತಿಯನ್ನ ತೆರೆದಿಟ್ಟಿದೆ. ಗ್ರೌಂಡ್ ರಿಪೋರ್ಟ್ ನಂಬರ್ 1, ಕರಿಕಲ್ಲು ಒಡ್ಡು. ಇದೇ ನೋಡಿ ಮೂವರ ನೆತ್ತರ ಹರಿದಂತಹ ಜಾಗ. ಇದು ಹೊಳೆದಟ್ಟ ಅರಣ್ಯದಲ್ಲಿನ ಕರಿಕಲ್ಲು ಒಡ್ಡು ಪ್ರದೇಶ. ಇದೇ ಜಾಗದಲ್ಲಿ ಕುಮಾರ್, ಆಂಥೋನಿ ಸ್ವಾಮಿ, ಪೀಟರ್ ಬೇಟೆಯಾಡಿದಂತ ಜಿಂಕೆ ಮಾಂಸವನ್ನ ಬೇರ್ಪಡಿಸಿದ್ರಂತೆ. ಆಗ ಖಚಿತ ಮಾಹಿತಿ ಮೇರೆಗೆ ಎಂಟ್ರಿ ಕೊಟ್ಟ ಅರಣ್ಯ ಸಿಬ್ಬಂದಿ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಶರಣಾಗುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ 2 ಕಡೆ ಗುಂಡಿನ ಕಾಳಗ ನಡೆದು 3 ಮೃತಪಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿವಿ9 ಏನಿದೆ ಆ ಶೂಟೌಟ್ ನಡೆದಂತಹ ಸ್ಥಳದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಡೋ ಸಲುವಾಗಿ ಬಂದಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ. ಇದು ಏನು ಕರಿಕಲ್ ಒಡ್ಡು ಅಂತ ಹೇಳಿ ಕಾವೇರಿ ವನ್ಯಜೀವಿ ಧಾಮಕ್ಕೆ ಬರುವಂತಹ ಒಂದು ವಲಯಕ್ಕೆ ಸೇರಿದಂತಹ ಕಾಡಿದಾಗಿದೆ. ಆಗಸ್ಟ್ 15ರ ಅರ್ಲಿ ಮಾರ್ನಿಂಗ್ ಏನಿದೆ, ನಸುಕಿನ ಜಾವ ಈ ಒಂದೇ ಸ್ಥಳದಲ್ಲಿ ಒಂದು ಶೂಟೌಟ್ ಆಗಿರುವಂಥದ್ದು. ಅಂದರೆ ಏನು ಬರ್ತಾರೆ ಬೇಟೆಗಾರರು, ಬಂದಂತಹ ಸಂದರ್ಭದಲ್ಲಿ ಜಿಂಕೆಯನ್ನು ಕೂಡ ಅವರು ಬೇಟೆಯಾಡ್ತಾರೆ. ಬೇಟೆಯಾಡಿ ಬಳಿಕ ಆ ಮಾಂಸವನ್ನು ಕೂಡ ಅವರು ಬೇರ್ಪಡಿಸ್ತಾ ಇರ್ತಾರೆ. ಅದೊಂದು ಸಂದರ್ಭದಲ್ಲಿ ಯಾವಾಗ ಆ ಫೈರ್ ಆಗುತ್ತೆ, ಅಂದರೆ ಗುಂಡು ಹಾರಿಸಿದ ಸದ್ದನ್ನು ಕೇಳಿದಂತಹ ಇಲ್ಲಿರುವಂತಹ APC ಕ್ಯಾಂಪ್ನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ವಾಕಿಯಲ್ಲಿ ಮೆಸೇಜನ್ನು ಕೊಡ್ತಾರೆ. ಮೆಸೇಜನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಆಧಾರದ ಮೇಲೆ ನೇರವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಮತ್ತೊಮ್ಮೆ ತಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಶೂಟೌಟ್ ನಡೆದ ಸ್ಥಳ ಇದಾಗಿದೆ, ಆದರೆ ನೇರವಾಗಿ ಏನಲ್ಲಿ ಒಂದು ಕ್ರೈಮ್ ಸೀನನ್ನು ಹಾಕಿದ್ದಾರೆ. ಆ ಕ್ರೈಮ್ ಸೀನಲ್ಲಿ ಒಂದು ಫೈರನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಒಂದು ಕಾಡು ತೂಸನ್ನು ಫೈರ್ ಮಾಡ್ತಾರೆ. ಆ ಫೈರ್ ಮಾಡಿದ ತಕ್ಷಣವೇ ಅನಿವಾರ್ಯವಾಗಿ ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಗಳು ಅವರು ಕೂಡ ರಿವರ್ಸ್ ಕೌಂಟರ್ ಅಟ್ಯಾಕನ್ನು ಮಾಡ್ತಾರೆ. ಆ ಕೌಂಟರ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ 3 ಏನು ಆಂಥೋನಿ ಸ್ವಾಮಿ ಆಗಿರ್ಬೋದು, ಮತ್ತು ಪೀಟರ್ ಹಾಗೂ ಕುಮಾರು 3 ಜನರು ಕೂಡ ಸ್ಥಳದಲ್ಲೇ ಒಂದು ಸಾವನ್ನಪ್ತಾರೆ. ಗ್ರೌಂಡ್ ರಿಪೋರ್ಟ್ ನಂಬರ್ 2, ಹೊಳೆಮುರಿದಟ್ಟಿ APC ಕ್ಯಾಂಪ್. ಎನ್ಕೌಂಟರ್ ಪ್ರತೀಕಾರಕ್ಕೆ ಕಳ್ಳಬೇಟೆ ತಡೆ ಶಿಬಿರ ಕಂಪ್ಲೀಟ್ ಧ್ವಂಸ. ಎನ್ಕೌಂಟರ್ ಪ್ರಕರಣದ ಬೆನ್ನಲ್ಲೇ ದುಷ್ಕರ್ಮಿಗಳು ಯಾವ ಮಟ್ಟಿಗೆ ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋದಕ್ಕೆ ಹೊಳೆಮುರಿದಟ್ಟಿಯಲ್ಲಿರುವಂತಹ ಈ APC ಕ್ಯಾಂಪೇ ಸಾಕ್ಷಿ ನೋಡಿ. ಕ್ಯಾಂಪ್ನ ಚಾವಣಿಗೆ ಹಾನಿಯಾಗಿದ್ದು, ನೀರಿನ ಟ್ಯಾಂಕ್, ಸೋಲಾರ್ ಪ್ಯಾನೆಲ್ಗಳನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. UPS ಬ್ಯಾಟರಿ ಜನರೇಟರ್ ಅನ್ನ ಸುಟ್ಟು ಹಾಕಿದ್ದಾರೆ. ಇದಷ್ಟೇ ಅಲ್ಲ, ಎಲ್ಲಾ ದಾಖಲೆಗಳನ್ನ ಸುಟ್ಟು ಅಡುಗೆ ಪದಾರ್ಥ ಕದ್ದೊಯ್ದಿದ್ದು, ಗುಡ್ಡದ ಮೇಲೆ ಕಾಳುಗಳು ಬಿದ್ದಿರುವಂತಹ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಿವೆಂಜ್ಗೆ ಬಿದ್ದಿದಂತಹ ಕೆಲ ದುಷ್ಕರ್ಮಿಗಳು APC ಕ್ಯಾಂಪ್ಗೆ ನುಗ್ತಾರೆ. ನೇರವಾಗಿ ಬರ್ತಾರೆ, ಜಿಲೇಟಿನ್ ಕಡ್ಡಿಗಳನ್ನು ತಂದು ಬ್ಲಾಸ್ಟ್ ಮಾಡ್ತಾರೆ. ಹೇಗಿದ್ದಂತಹ APC ಕ್ಯಾಂಪ್ ಈಗ ಬ್ಲಾಸ್ಟ್ ಆದ ಬಳಿಕ ಯಾವ ರೀತಿಯಾಗಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಾ. ಕಲ್ಲುಗಳೇ ಸ್ಫೋಟಗೊಂಡಿದೆ. ಆ ಕಲ್ಲುಗಳೇ ಸಂಪೂರ್ಣವಾಗಿ ಛಿದ್ರವಾಗಿದೆ, ಪುಡಿಯಾಗಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ದುಷ್ಕರ್ಮಿಗಳು ಯಾವ ರೀತಿಯಾಗಿ ಅರಣ್ಯ ಇಲಾಖೆಯನ್ನು, ಅರಣ್ಯ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸೋದಕ್ಕೆ ಇದೊಂದು ನೇರವಾದಂತಹ ಜೀವಂತವಾದಂತಹ ಒಂದು ಉದಾಹರಣೆ ಆಗಿದೆ. ಒಳಗೆ ಬಂದಂತಹ ಆಗಂತಕರು ಇಲ್ಲಿದ್ದಂತಹ ಕೆಲವೊಂದು ದಾಖಲಾತಿಗಳನ್ನು ಕೂಡ ಬೆಂಕಿ ಹಚ್ಚಿದ್ದಾರೆ. ತಾವು ನೋಡ್ತಾ ಇರ್ಬೋದು, ಇದೇ ಒಂದು ಬ್ಯಾಟ್ರಿ ಏನು ಕಾಣ್ತಾ ಇದೆ, ಇದೇ ಒಂದು ಬ್ಯಾಟ್ರಿಯ ಮುಖಾಂತರವಾಗಿ ಜಿಲೆಟಿನ್ ಕಡ್ಡಿಯನ್ನು ಇಟ್ಟು ಬ್ಲಾಸ್ಟನ್ನು ಮಾಡ್ತಾರೆ. ಗ್ರೌಂಡ್ ರಿಪೋರ್ಟ್ ನಂಬರ್ 3, ಬೂದಿಕೆರೆ ಕಳ್ಳಬೇಟೆ ತಡೆ ಶಿಬಿರ. ಜಿಲೆಟಿನ್ ಕಡ್ಡಿ ಬಳಸಿ APC ಕ್ಯಾಂಪ್ ನಾಶ, ವಸ್ತುಗಳ ಕಳವು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಬೂದಿಕೆರೆ ಕಳ್ಳಬೇಟೆ ತಡೆ ಶಿಬಿರದ ಚಿತ್ರಣ. ಕಾಡುಗಳ್ಳರ ಕರಾಳ ಹೆಜ್ಜೆಗೆ ಇಡೀ ಶಿಬಿರವೇ ಧ್ವಂಸವಾಗಿದೆ. ಎಣ್ಣೆ ಏಟಲ್ಲಿ ಜಿಲೆಟಿನ್ ಕಡ್ಡಿ ತಂದಿಟ್ಟಿರುವಂತಹ ಕಿಡಿಗೇಡಿಗಳು ಕಟ್ಟಡವನ್ನೇ ಉಡಿಸ್ ಮಾಡಿದ್ದಾರೆ.
ಅರಣ್ಯ ಸಿಬ್ಬಂದಿಯ ಆಹಾರ ಧಾನ್ಯ, ವಾಕಿ ಟಾಕಿ, ಸೋಲಾರ್ ಟಾರ್ಚ್ ಕಳವು ಮಾಡಿದ್ದಾರೆ. ಬೆಂಕಿ ನಂದಿಸುವ ಉಪಕರಣವನ್ನ ಧ್ವಂಸ ಮಾಡಿ ಅಟ್ಟಹಾಸಗೈದಿದ್ದಾರೆ. ಅರಣ್ಯ ಇಲಾಖೆ ಕಚೇರಿಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂದು TV9 ಕ್ಯಾಮ್ರಾದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ತೋರಿಸ್ತಾ ಇದ್ದೇನೆ. ಎಕ್ಸ್ಕ್ಲೂಸಿವ್ ಆಗಿ ತಾವು ಕೂಡ ನೋಡ್ತಾ ಇರ್ಬೋದು. ಯಾವಾಗ ಕಳ್ಳ ಬೇಟೆಗಾರನಂದ್ರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಿರ್ತಾರೆ, ಬೇಟೆಗಾರನ ಅರಣ್ಯ ಅಧಿಕಾರಿಗಳು ಎನ್ಕೌಂಟರ್ ಮಾಡ್ತಾರೆ. ಎನ್ಕೌಂಟರ್ ಮಾಡಿದಂತಹ ವಿಚಾರ ಅವರ ಕುಟುಂಬಸ್ಥರಿಗೆ ಮತ್ತೆ ಆ ಒಂದು ಊರಿನ ಗ್ರಾಮಸ್ಥರಿಗೆ ಗೊತ್ತಾದ ಬಳಿಕ ಒಂದು ಉದ್ರಿಕ್ತಗೊಂಡಂತಹ ಗುಂಪು ಇಲ್ಲಿ ಬಂದಂತಹ ಒಂದು ಉದ್ರಿಕ್ತರು ಒಂದು ಎಣ್ಣೆನಂದ್ರೆ ಮದ್ಯಪಾನವನ್ನು ಮಾಡಿದ್ದಾರೆ. ಮದ್ಯವನ್ನು ಸೇವಿಸಿ ಅದಾದ ಬಳಿಕ ಈ ಒಂದು ಕೃತ್ಯ ಎಸಗಿದ್ದಾರೆ. ಮದ್ಯ ಸೇವನೆ ಸಲುವಾಗಿ ಇದ್ದಂತಹ ಕೆಲವೊಂದು ಸೈಡ್ಸ್ಗಳನ್ನು ನೋಡ್ತಿರ್ಬೋದು. ಒಂದು ಖಾರ ಬೂಂದಿ ಅಂತ ಅಂದಿದ್ದಾರೆ, ಜೊತೆಗೆ ಪ್ಯಾಕೆಟ್ಗಳಿದೆ, ಇಲ್ಲೊಂದು ಪ್ಯಾಕೆಟ್ ಇದೆ, ಮತ್ತೆ ಇಲ್ಲೊಂದು ಪ್ಯಾಕೆಟ್ ಇದೆ. ಇದೆಲ್ಲವೂ ಕೂಡ ಏನು ಗಲಾಟೆ ಮಾಡೋಕ್ಕೆ ಬರ್ತಾರೆ, ಆ ಬಂದಂತಹ ಉದ್ರಿಕ್ತರು ಈ ಒಂದು ಕೃತ್ಯ ಮಾಡಿದ್ದಾರೆ. ಹಾರೆಯಿಂದ ಒಂದು ಏನು ಹೊಡೆದಿದ್ದಾರೆ ಇಲ್ಲಿ ಈ ಭಾಗಕ್ಕೆ, ಅದು ಕೂಡ ಕಾಣ್ತಾ ಇದೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಆಗಿದೆ ಅಂತೇಳಿ. ಇಲ್ಲಿ ಹೊಡೆದು ಈ ಕಡೆ ಒಂದು ಭಾಗವನ್ನು ಕೂಡ ಒಂದು ಹೊಡೆದು ಅದಾದ ಬಳಿಕ ಏನಾದರೂ ದಾಖಲಾತಿಗಳಿತ್ತು ಏನೋ ಗೊತ್ತಿಲ್ಲ, ಅದನ್ನೂ ಕೂಡ ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾರೆ. ಇದು ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಕಾಣ ಸಿಕ್ತಿರುವಂತಹ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಆಗಿದೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾರೆಲ್ಲ ಬಂದು ಈ ಒಂದು APC ಕ್ಯಾಂಪನ್ನು ಧ್ವಂಸ ಮಾಡಿದ್ರೋ ಅವರ ಕೈಗೆ ಕೋಳವನ್ನು ತೊಡಸ್ಲೇಬೇಕಾಗಿದೆ. ಇದು TV9 ಏಕೈಕ ಚಾನಲ್ ಇಲ್ಲಿ ಬಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.